ಹರೇ ರಾಮ. ನಮಸ್ಕಾರ ಇದ್ದು ಬನ್ನಿ. ಇದೊಂದು ವಿಶೇಷ ತಿಂಡಿಯ ತಾನು ಹೆಸರು ಕೇಳಿದ್ದು ಹಿಂದೇಸು ಸಂಪಿಗೆ ಮುಗ್ಗು ಹೇಳ್ತೋದು ಹೊಸ ನಮನೆ ತಿಂಡಿ. ಅಲ್ಲ ಹೊಸ ನಮನೆ ಹಳೆ ನಮನೆ ಅಲ್ಲಲ್ಲ, ಎದಾಗ ಹೊಸ ನಮನೆ ತಿಂಡಿ ಹಳೆ ನಮನೆ ಅದೇ ಗಿರೀಶನ್ನ ಮಾಡ್ತೇವೆ. ಹಾಗಾದ್ರೆ ತಡವಾದರೆ ಮೆಲ್ಲಗೆ ಒಂದು ವಿಡಿಯೋ ಮಾಡಲಿ ಬಿಡಬೇಕು ಹೇಳಿ ಈಗ ನಿಮ್ಗೊಬ್ಬ ಗೊತ್ತಾಗಲಿ ಆನದೇ ಹೊಸ ಪಕ್ಕ ಮನೇಲಿ ಹೋಗಿ ಮಾಡ್ತೇವೆ. ಮತ್ತೆ ನೋಡಿ ಗಿರೀಶಣ್ಣ, ಇದೊಂದು ಸವಿವರವಾಗಿ ಒಂದು ಮಾಹಿತಿ ಹೇಳಿಕೊಡಬೇಕು. ಎನಗೊಂದು ತಪ್ಪಲೆ ಒಟ್ಟಿಗೆ ಎಲ್ಲೊಟ್ಟಿಗೆ ಸುಮಾರು ಜನ ಇದ್ದವಳಿ ನಮ್ಮ ಕುಟುಂಬದಲ್ಲಿ, ಎಲ್ಲರೂ ನೋಡಿ ಅವರವರ ಮನೇಲಿ ಮಾಡಿ ತಿನ್ನಲಿ. ಅಲ್ಲ ಅವಕ್ಕೆ ಪುರುಸೊತ್ತಿದ್ದರೆ ಇಲ್ಲಿ ಬರಲಿ, ನಾವು ಅವಕ್ಕೆ ಮಾಡಿಕೊಡುವ. ಇದಕ್ಕೆ ಬೇಕಾದ ಐಟಮ್ ನಿಮಗೆ ಸಾಟು ಕೇಳಿದ್ದೀರಾ? ಅಪ್ಪು ಸಾಟಿನ ಹಾಂಗೆ ಸಾಟಿಂದ್ರೆ ಕ್ರಿಸ್ಪಿ ಆಗಿರುತ್ತೆ. ಸರಿ. ಮತ್ತೆ ಸಾಟಿಂಗ್ ಎಷ್ಟು ಸಕ್ಕರೆ ಪ್ರಮಾಣ ಅಷ್ಟು ಬೇಡ, ಕಮ್ಮಿ ಕಡಿಮೆ ಪಾಕಲ್ಲಿ ಕಮ್ಮಿ ಪಾಕ ನೋಡ್ಲಕ್ಕೊಂದು ಬೇಕಪ್ಪ ಐಟಮ್ಗ ಹೊಡಿ ಉಪ್ಪು ಮೈದಾ ತೆಂಗಿನೆಣ್ಣೆ ಸಕ್ಕರೆ ಇದು ಅವಾಗ ಮತ್ತೆ ಪಾಕಕ್ಕೆ ಮತ್ತೆ ಕಾಸಲಿಪ್ಪು ಎಣ್ಣೆ ರೆಡಿ ಇದ್ದು. ಸರಿ, ನಾವು ಅದರ ಹಿಟ್ಟೊಂದು ಕಲಸಿಬಿಡು. ಒಂದು ಅಂದಾಜಿಗೆ ಉಪ್ಪು ಹಿಂಗ ಅಡಿಗೆ ಚಮಚ ಕಣ್ಣಂದಾಜಿಗೆ ಹಾಕೋದು ಅಳತಿಲಿ ಮಾಡಿ ಅದೇ ಕಲ್ತದೆ ಹಂಗೆ ಹಂಗೆ. ಸರಿ. ತಣ್ಣೀರು ಬೇಕಾದ ಬಾವಿಯ ನೀರು, ಶುದ್ಧ ನೀರು ಹಾಕಿತ್ತು. ಆ ಉಪ್ಪಿನ ಕರಗಿಸಿತ್ತು ಉದಾಹರಣೆ ನಾವು ಉಪ್ಪಿನ ಕರಗಿಸಿಕೊಳ್ಳಕ್ಕೆ. ಇದು ಅಳತೆ ಪ್ರಮಾಣ ಅರ್ಧ ಕೆಜಿ. ಇದು ಒಂದು 60-65 ಸಂಖ್ಯೆಯಲ್ಲಿ ಯಾವುದು ಅರ್ಧ ಕೆಜಿ ನೀರು ನಾವು ಎಷ್ಟು ಬೇಕು ಹಿಟ್ಟು ಕಲಸಿ ಅದರ ಗಟ್ಟಿಗೆ ಪ್ರಮಾಣಕ್ಕೆ ಬೇಕಾದ್ರೆ ನೀರು ಮತ್ತೆ ಸೇರಿಸಿ ನಾವು ಹಿಟ್ಟಿನ ಹೊಡಿಗಳೆಲ್ಲ ಕಲಸುವಾಗ ಹಿಂಗೆ ಕಲಸಕ್ಕೆ ಆಗುದು. ಬೆರಳಿನ ನಾವು ಮುದ್ದೆ ಮಾಡಿ ಕಲಸಿ ಬೇರೆ ಬೇರೆ ಕಟ್ಟುತ್ತಲ್ಲ, ಮತ್ತೆ ಹಿಂಗೆ ಮಿಕ್ಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಸರಿ. ಇದಕ್ಕೆ ಪರಿಮಳಕ್ಕೆ ಬೇಕಾದ್ರೆ ಏಲಕ್ಕಿ ಹೊಡಿ ಕೊಡ್ಲಕ್ಕು ಬೇಕಾಗಿ ಬಂದ್ರೆ ಕುಡಿ ಇಲ್ಲ ಅನಿವಾರ್ಯ ಅಲ್ಲ. ಇದಕ್ಕೆ ಹಿಟ್ಟು ಕಲಸುವ ಕೆಲವು ಜನ ತುಪ್ಪ ಕೊಡುವಂತದ್ದು ಇದ್ದು, ತುಪ್ಪ ಬೇಕಾದ್ರೆ ತುಪ್ಪ ಕೊಡ್ಲಕ್ಕ ಅಥವಾ ಎಣ್ಣೆ ಆದ್ರೆ ಎಣ್ಣೆ ಕೊಡ್ಲಕ್ಕು. ಬರೀ ನೀರು ಹೌದು ಅಂದ್ರೆ ಪಸೆ ಬೇಕು ಅದಕ್ಕೆ, ಜಾಸ್ತಿ ಬೇಡ, ಚೂರು ಬೇಕಪ್ಪ ಅಷ್ಟು. ಇದ್ರೆ ನಾವು ಲಟ್ಟಿಸಿಯೂ ಮಾಡ್ಲಾಗುತ್ತೆ ಅಥವಾ ಮನೆಯಲ್ಲಿ ಒತ್ತಿಯೂ ಮಾಡ್ಲಾ, ಎರಡು ರೀತಿಯಲ್ಲಿ ಕೂಡ ಮಾಡೋ ಕ್ರಮ ಆಯ್ತು. ಲಟ್ಟಿಸಿದರೆ ನಾವು ಎಣ್ಣೆಗೆ ಬಿಡುವಾಗ ಅದರಲ್ಲಿ ಲಟ್ಟಿಸಲು ಹೊಡಿಬೇಕಾಗ್ತದೆ. ಆ ಹೊಡಿ ಮತ್ತೆ ಎಣ್ಣೆಯಲ್ಲಿ ಕರಿಯಾಗಿ ನಾವು ತಟ್ಟಿ ನಮ್ಮ ಹಪ್ಪಳದ ಮನೆಯಲ್ಲಿ ಒತ್ತಿ ಮಾಡುದಾದ್ರೆ ಹುಡಿ ಹಾಕಲಿಕ್ಕೆ ಅದರ ಕಷ್ಟ ಆಗುತ್ತು. ಹಾಕಲಿಕ್ಕೆ ಕಷ್ಟ ಆಗುತ್ತೆ, ಅದ್ರ ಸಮಸ್ಯೆ ಆಗುತ್ತಿಲ್ಲ. ಯಾಕಂದ್ರೆ ಒಂಚೂರು ಎಣ್ಣೆ ಪಸೆ ಕೊಡುದು ನುಗ್ಗೆಕಾಯಿ. ನಾವು ಹೋಳಿಗೆಗೆಲ್ಲ ಕನಕ ಕಲಸುದು ಅದರಿಂದ ರಜ್ಜೆ ಗಟ್ಟಿ ಬೇಕು. ಒಂದು 5-10 ನಿಮಿಷ ಮಡಿಯಕ್ಕೆ ಕಲಸಿ ಆದಂತ ಒಂದು 10 ನಿಮಿಷ ಬಿಡಿಕೆ. 5-10 ನಿಮಿಷ ಸಾಕು. ಅಲ್ಲಿ ಒಂದು ಮೈ ಕೊಡುವಾಗೆ ಒಂದು ಸೆಟ್ ಪಲ್ಯವರೆಗೆ ಹಿಂಗೆ ಒಂದು ಮುಚ್ಚಿ ಮಡಗುವ ಇದರ ಒಂದು ರಜ್ಜೆ ಹೊತ್ತಿಗೆ ಮತ್ತೆ ಒಂಚೂರು ಎಣ್ಣೆ ಕೊಟ್ಟಿ ಮತ್ತೆ ಅದರ ಮುಂದಾಣ ಪ್ರಕ್ರಿಯೆ ಮಾಡು. ಈಗ 10 ನಿಮಿಷ ಆಯ್ತು. ಹಂಗೆ ನಾವೀಗ ಪುನಃ ಇದಕ್ಕೆ ಕೈ ಹಾಕುತ್ತಾ ಇದ್ದೀವಿ ಅಂತ. ಈಗ ಅಂದ್ರೆ ಹಿಂಗೆ ಉದ್ದಿದ್ರೆ ಸಾಕು, ಒಂದರಿ ನಾದುದು ಅಷ್ಟೇ. ಮತ್ತೆ ಒಂದೆರಡು ಏಲಕ್ಕಿ ಕಾಳು ಹಾಕಿದ್ದೆ, ಏಲಕ್ಕಿ ಕಾಳು ಕಾಣುತ್ತಿದೆ.
ಪರಿಮಳಕ್ಕೆ ಇರಲಿ ಹೇಳಿ ಹಾ ಇದಕ್ಕೆ ನಾವು ರಜ್ಜ ಹಾ ಇದರಲ್ಲಿ ಈಗ ಒಣ ಒಣ ಇದ್ದಿದ ತಪ್ಪು ಚೂರು ಎಣ್ಣೆ ಚೂರು ಎಣ್ಣೆ ಬಸೆ ಕೊಡುವ ಹಾ ಈಗ ನಮಗೆ ಮತ್ತೆ ಅದು ಒತ್ತಲೆ ಬರಕ್ಕಲ್ಲ ಆಯ್ಕಲ್ಲಿ ಬಿಟ್ಟು ಕೊಡಕ್ಕದು ಹಾ ಬಾಳೆಲೆ ಮಡಿಗೆ ಒತ್ತಲ ಆಯ್ತು ಹಾ ಬಾಳೆಲೆ ಅವರ ಕಟ್ಟು ಮಾಡ್ಲಿದ್ದು ಹಾ ಕತ್ತರಿಸುವಾಗ ಬಾಳೆಲೆ ಹರಿ ಹರಿಗು ಹಾ ದಪ್ಪ ಜಾತಿಯ ಪ್ಲಾಸ್ಟಿಕ್ ಹೇಳಿದರೆ ತಪ್ಪು ಬೇಗ ಬೆತ್ತಲ್ಲ ಹಂಗಿದಲ್ಲ ರಜ್ಜ ದಪ್ಪ ಜಾತಿಯ ಪ್ಲಾಸ್ಟಿಕ್ ಉಪಯೋಗ ಮಾಡಿಕೊಳ್ಳಿ ಕೆಲವುದಕ್ಕೆ ಪ್ಲಾಸ್ಟಿಕ್ ಇಲ್ಲದ ಯಾವುದಿಲ್ಲ ಪ್ಲಾಸ್ಟಿಕ್ ಉಪಯೋಗ ಮಾಡಲಾಗ ತಪ್ಪು ಅದ್ರ ಕೆಲವು ವಿಷಯ ಈಗ ನಿವೃತ್ತಿಲ್ಲದೆ ಯಾವ್ದು ನಾವು ಕನಕಕ್ಕೆಲ್ಲ ಹೋಳಿಗೆಲಿ ಅಪ್ಪು ಹೋಳಿಗೆ ಕನಕ ಕಡದು ಮಾಡುತ್ತಾರೆ ಯಾರ ಮುಚ್ಚುತ್ತೆ ಪ್ಲಾಸ್ಟಿಕ್ ಯಾವ್ದು ತಪ್ಪು ಸದಾವಳಿ ತಗೊಳ್ಳು ಸಿಕ್ಕಿ ಸಿಕ್ಕಿ ತಪ್ಪು ಅದೇ ಉಪಯೋಗ ದಪ್ಪ ಜಾತಿ ಒಳ್ಳೆ ಕ್ವಾಲಿಟಿಯ ಪ್ಲಾಸ್ಟಿಕ್ ಉಪಯೋಗ ಮಾಡಿ ಗ್ರೇಡೆಡ್ ಅದನ್ನ ಗ್ರೇಡೆಡ್ ಅದರ ಹೀಗೊಂದು ಉಂಡೆ ಮಾಡಿ ಹಾಕಿ ಹೋಗ್ಬೇಕು ಹಾ ಕನಕ ಕಡದ ಹಾಂಗಿ ತಪ್ಪು ಹಿಂಗೆ ಉಂಡೆ ಮಾಡಿ ಮಡಿಕೊಂಬೋದು ಹಾ ಇನ್ನು ನಾವು ಎಣ್ಣೆ ಮಡಿ ನಾವು ಇಲ್ಲಿ ಹೊತ್ತಿದ ಕೂಡಲೇ ಎಣ್ಣೆಗೆ ಎಣ್ಣೆ ಬಿಸಿಯಾಗಿದೆ ಹಾಕು ಅದಕ್ಕೊಂದು ಪ್ರಿಪೇರ್ ಆಗಿ ಒಮ್ಮ ಫಸ್ಟ್ ಅಭಿನಯಿಸ್ತಾರೆ ನಮ್ಮಲ್ಲ ಹೆಂಗೋಗೆಲ್ಲ ಅಭ್ಯಾಸ ಸಿಗರ್ ಲೈಟ್ ಹಾ ಇಲ್ಲದ್ರೆ ಕೈ ಸಿಗರ್ ಲೈಟ್ ಉಪಯೋಗ ಮಾಡ್ಲಾಗ ಹೆಂಗೆಲ್ಲ ಅದರಲ್ಲೇ ಕೆಲಸ ಮಾಡೋದು ಹಂಗಾಗಿ ಅದೇ ಅಭ್ಯಾಸ ಆದ ಕಾರಣ ನಡೀತದೆ ನಾವು ಸನ್ಫ್ಲವರ್ ಎಣ್ಣೆ ಉಪಯೋಗ ಮಾಡುದು ತೆಂಗಿನ ಎಣ್ಣೆ ಉಪಯೋಗ ಆಗುತ್ತೆ ಒಳ್ಳೇದಾವ್ತು ಅವತ್ತಿಲ್ಲ ಹೇಳಲ್ಲ ತಪ್ಪು ಆದ್ರೆ ತೆಂಗಿನ ಎಣ್ಣೆ ಸನ್ಫ್ಲವರ್ ಕ್ರಿಸ್ಪಿ ಅಪ್ಪದು ಜಾಸ್ತಿ ಎಣ್ಣೆ ಎಳಕೊಂಬೋದು ಕಮ್ಮಿ ಇದೆ ತಪ್ಪು ಹತ್ತಿ ಕೈಲಿ ಕೊಡ್ಲಾಗಲಿಂದ ಹಳೆ ಶಾಸ್ತ್ರ ಇದ್ದು ಶಾಸ್ತ್ರ ಇದ್ದೊಂದು ಪೀಸಗತ್ತೆಲ್ಲ ಕೈಲಿ ಕೊಟ್ಟಲ್ಲ ಅಡೆ ಎಕ್ಕಡ ಕಿಚ್ಚಿನ ದೀಪ ಕೊಡ್ಲಾಗಡ ಹೊತ್ತಿ ಸತ್ತಿತ್ತೆ ಪೀಸಗತ್ತೆ ಕೊಡ್ಲಲ್ಲ ಕತ್ತಿ ಕೊಡ್ಲಾಗ ಹಳೆ ಶಾಸ್ತ್ರ ಸಮಾನ ಇದ್ದ ಅವನಿಗೆ ಕೊಟ್ಟೆ ಅಲ್ಲ ಅಲ್ಲಡೆ ಮಾಡ್ತಿಲ್ಲ ವಿಷಯ ಇದ್ದು ಕೊಟ್ಟಲ್ಲಿ ತುಂಬಾ ಹಿಂಗೆ ಬೆನ್ನೊಡ್ಡ ತಿರುಗಿ ಕೊಡ್ಲಿಲ್ಲ ಈಗ ಒಂದು 10-15 ವರ್ಷ ಅಂತ ಎಣ್ಣೆ ಹಾಕಿ ಅಮ್ಮ ಸಾಮಾನ್ಯ ನಾವು ಎಣ್ಣೆಗೆ ಹಾಕಿ ಅಪ್ಪಗ ಎಣ್ಣೆಲಿ ಉರಿಯೋ ವಸ್ತು ತೇಲ್ ಲೆಕ್ಕದಲ್ಲಿ ಅಡಿದಾಗಲ್ಲ ಅಷ್ಟು ಎಣ್ಣೆ ಇರೇಕದಲ್ಲಿ ಅಷ್ಟು ಎಣ್ಣೆ ಲೆಕ್ಕ ನಾವು ಎಣ್ಣೆ ಕಡಿಮೆ ಮಾಡಿದರೆ ಅದರಲ್ಲಿ ಪಾಂಬತ್ತರೆ ಕಲಿಸಿದಂಗ ಅದು ಮತ್ತೆ ಎಣ್ಣೆ ಎಳೋದು ಜಾಸ್ತಿ ಜಾಸ್ತಿ ಮುಂಗದ್ದರೆ ಯಾವುದೇ ಎಣ್ಣೆ ತಿಂಡಿ ಹೋಗಿ ಅದು ಕ್ರಮ ಅಪ್ಪು ತೇಲೆಕ್ಕದು ರಜ್ಜೆ ಬಿಸಿ ಆಗಲಿ ಎಣ್ಣೆ ಕಡಿಮೆ ಇದ್ದೊಳಿ ರಜಾ ಎಣ್ಣೆಲಿ ಮಾಡ್ರೆ ವ್ಯವಸ್ಥೆ ಗೊಂತಾತಂದೆ ಎಣ್ಣೆ ಸರಿ ಉಪ್ಪು ಕಡಿಮೆ ಇಪ್ಪೆಣ್ಣೆ ಪೂರ ಖಾಲಿಯಕ್ಕು ಬೇಕಾದಲ್ಲಿ ಬೇಕಾದಂಗೆ ಬೇಕಷ್ಟು ಕೊಡಿ ಮನೆಗಳಲ್ಲೆಲ್ಲ ಕಮ್ಮಿ ಎಣ್ಣೆ ಹಾಕಿ ಮಾಡುದು ಅಮ್ಮ ರಜೆ ಎಣ್ಣೆ ಎಳೋದು ಜಾಸ್ತಿ ನಾವು ಜಂಬ್ರಲ್ಲೆಲ್ಲ ಎಣ್ಣೆ ಎಳಿತಿಲ್ಲ ಗಿಳೆಗಳು ಹೇಳ್ತೇವೆ ಕಾರಣ ರಜ್ಜೆ ಬಿಸಿ ಆಗಲಿ ನಾವು ರೆಡಿ ಅಮ್ಮ ಸಾಮಾನ್ಯ ಒಂದು ಅಡಕೆ ಹತ್ರದ ಉಂಡೆ ಸುಳ್ಳು ಅಡಕೆ ಅಷ್ಟೇ ಸುಳ್ಳು ಅಡಕೆ ಒಂದು ಒಳ್ಳೆ ರುಚಿಯ ಜಟ್ಪಟ್ಟು ಮಾಡುವ ತಿಂಡಿಯಲ್ಲಿ ಹೇಳಕ್ಕು ಅಲ್ಲದ ಸರಿಯಾಗಿ ನೋಡಿ ಆತ ದಿಢೀರ್ ನೆಂಟುಗ ಬಂದರೆ ಇವರು ಮೈದಾ ಹೊಡಿದರೆ ಜಟ್ಪಟ ಆಗುತ್ತೆ ತಿಂಡಿ ಹೇಳಿ ಒಂದು ಹಿಂಗೆ ಒತ್ತಿಗೊಂಬದು ಹೀಗೆ ಕತ್ತರಿಸಿಗೊಮ್ಮ ಆಮೇಲೆ ಇದರ ಹಿಂಗೆ ಮಡಿಸುದು ಒಂದು ಹೊಡೆಯಿಂದ ಹತ್ಲಾಗಿಂದ ಮಡಿಸಿದ್ದಾರೆ ಹಿಂಗೆ ಇನ್ನೊಂದು ಇತ್ಲಾಗಿಂದ ಮಡಿಸಿತ್ತು ಹಿಂಗೆ ಹಿಂಗೆ ಇದರ ಹಿಂಗೆ ಹಿಡ್ಕೊಳ್ಳಿ ಹಿಂಗೆ ಈ ಎರಡು ತುದಿಗಳು ಹಿಂಗೆ ಸೇರಿಸಿಕೊಳ್ಳಿ ಇಲ್ಲಿ ಮತ್ತೆ ಇದರ ಬಿಸಿ ಎಣ್ಣೆಗೆ ಹಿಂಗೆ ಬಿಟ್ಟು ಬಿಡೋದು
ನೋಡಿ ಸಂಪಗೆ ಮುಗ್ಗುಗಳಿದ್ರೆ ಹಾಗೆ ಮುಗ್ಗಿನ ಹಾಗೆ ಲಾಯ್ಕ ಅಲ್ಲಿ ಹೇಗೆ ನಿಲ್ಲುತ್ತೆ ನೋಡಿ ಈಗ. ಸಾಮಾನ್ಯವಾಗಿ ಈ ಗೋಲ್ಡನ್ ಕಲರಿಂಗ್ ಬರಕಿದೆ ಕರಂಚಲಾಗಿದೆ. ಈ ಕಲರಿಂಗ್ ಬಂದ್ರೆ ಇದು ಒಳ್ಳಲಾಯ್ಕೆ ಬೆಂದಿರಿಕೆ. ಈ ದೊಡ್ಡ ಗುಳ್ಳೆ ಬಪ್ಪದೆಲ್ಲ ನಿಂದರೆ ಒಳವರೆಗೆ ಬೆಂದು ಒಳ್ಳೆಕ್ಕೆ ನಾನು ಅಷ್ಟೊತ್ತು ಕಾಯಬೇಕು. ಅಷ್ಟು ಕಾದ ಮತ್ತೆ ಖಾರ ತೆಗೆದು ತಯಾರಾಗಬಹುದು. ಮತ್ತೆ ನಾವು ಸಕ್ಕರೆ ಪಾಕ ಮತ್ತೆ ಮಾಡುದು. ಹಿಂಗೆ ಮಾಡಿ ಒಂದು ಇತ್ತಂಗೆ ಒಂದು ಇತ್ತಂಗೆ ಮತ್ತೆ ಎರಡನ್ನು ಜಾಯಿಂಟ್ ಮಾಡಿದ್ರೆ ಈಗ ನಿಂಗೆ ಎರಡು ಒಟ್ಟಿದ್ದು ಲೇಯರ್ಸ್ ಬಾರದ್ರೆ ನಿಂಗೆ ಒಳಂಗೆ ಒಳ ಬೇಯ್ತಿ. ಅದೇ ಕೈ ಬಂದ ಕೂಡಲೇ ಅಂಟುತ್ತೆ. ಅಂಟಿದ ಕೂಡಲೇ ನಾವಿನ್ನು ಒಂದೋಡಿಲಿ ಸಕ್ಕರೆ ಪಾಕ ಮಾಡುವ. ಒಂದೋಡಿಲಿ ನಾವು ಹೊರಿತಾ ಇದ್ದಿದಾರ, ಇನ್ನೊಂದರಲ್ಲಿ ಸಕ್ಕರೆ ಪಾಕಕ್ಕೆ ಮಾಡುವ. ಸಾಮಾನ್ಯ ಒಂದು ಅರ್ಧ ಸೇರು ನಾವೀಗ ಅರ್ಧ ಕೆಜಿ ಅಷ್ಟು ನಾವು ಹಾಕಿದ ಮುಕ್ಕಾಲು ಸೇರ ಪಟ್ಟು ಮೈದ. ಈ ಮುಕ್ಕಾಲು ಸೇರು ಮೈದಲ್ಲಿ ಒಂದು ಮುಕ್ಕಾಲು ಸೇರಷ್ಟು ಸಕ್ಕರೆ ನಮಗೆ ಬೇಕಾಗುದು. ನಂದಾಗಿ ನಾನು ಹಾಕುತ್ತಾ ಇದ್ದೆ ಒಂದು ಮುಕ್ಕಾಲು ಸೇರಿನ ಅಂದ್ರೆ ಸಕ್ಕರೆ ಸಕ್ಕರೆ. ಇವಾಗ ನೀರು ಎಷ್ಟು ಹಾಕೋದು ಹೇಳಿದರೆ ನೀರು ಮಡಿಕೊಂಡಿದ್ದು ಸಕ್ಕರೆ ಮುಳುಗುವಷ್ಟೇ ಹಾಕು ನೀರು. ಅದು ಒಂದೇ ಸತಿ ನೀರು ಬೇಯಲಿಕ್ಕೆ ಆಗ ಮತ್ತೆ ಪುನಃ ನೀರು ಒಳ್ಳೆ ಇಲ್ಲ. ಪುನಃ ಕೊಡ್ಲಪ್ಪ ನಮಗೆ ಅದು ಸಕ್ಕರೆ ರಜ್ಜ ಕರಾಗಿರುತ್ತೆ. ನಮ್ಮ ಪ್ರಮಾಣ ವ್ಯತ್ಯಾಸ ಪಾಕ ಕೇಳಿದ ಸಾಮಾನ್ಯ ಅಂದಾಜು ಸಕ್ಕರೆ ಮುಳುಗುವಷ್ಟು ಬೇಕಾದ್ದು. ಇದನ್ನು ತೆಗೆದುಕೊಂಬ ನಾವು. ಇದಕ್ಕೆ ನಾವು ಕಿಚ್ಚು ಕೊಡುದು. ಇದಕ್ಕೆ ನಿಧಾನಕ್ಕೆ ಕರಗಿ ಉಂಡು ಇರಲಿ. ನೋಡಿ ನಾವ್ತಾ ಹೌದು ಅದನ್ನ ಸಕ್ಕರೆ ಕರಗಿಯಪ್ಪನ್ನಾರೋದು ನಾವು ಇದಕ್ಕೆ ಸೌತ್ ಹಾಕಿ ಉಂಡೆ ಇರ್ಲಿಕ್ಕೆ ಇವಾಗ ಅದು ಅಡಿ ಕಚ್ಚಿ ಗ್ಯಾಸ್ ಇಷ್ಟವಾದ ಕಾರಣ ಸೌದಿಲಿ ಆದ್ರೆ ಹಾಗೆಪ್ಪ ಸಮಸ್ಯೆ ಆಗುದು. ಗಿರೀಶಣ್ಣ ಹೇಳಿದೆವು ಹಳೆಯ ಕ್ರಮದಲ್ಲಿ ನಾವು ಸೌದಿ ಒಲೆಯಲ್ಲಿ ಮಾಡುವಾಡಿ ಅಷ್ಟಪ್ಪಾಗ ಹೇಳಿದೆ ವಿಡಿಯೋ ಮಾಡಿ ಬೆಳಚಿ ಇಲ್ಲದ್ರೆ ಚೆಂದ ಬರ್ತದೆ. ನಾವು ಗ್ಯಾಸ್ ಇಲ್ಲಿ ಮಾಡುವಾಡಿ ಇಲ್ಲೇ ಹರದೊಂದಲ್ಲ ಆತ ಇಲ್ಲದ್ರೆ ಹಂಚಿ ಓಡಿ ಮಾಡಿದ್ವಿ ಎಲ್ಲ ರೊಟ್ಟಿ ಇದೆ ಇದು ಪೂರ ಕಿಚ್ಚೆ ಹಾಕಿ ಮಾಡುವ ನಜಲಿತಿದ್ದವು. ಅಲ್ಲಿ ಒಳ ಅಷ್ಟಪ್ಪಾಗ ಇಷ್ಟು ವಿಸ್ತಾರವಾಗಿ ಕೂದು ಸರಿಯಾಗಿ ವಿಡಿಯೋ ಮಾಡ್ಲಿಕ್ಕೆ ಕಷ್ಟ ಕೋಳಿ ಗ್ಯಾಸ್ನ ಒಳಗೆ ಬಂದದು ಇಲ್ಲದ್ರೆ ಏರ್ಪಡಿದ್ದೆ ಸೌದಿ ಒಲೆ. ನೂಲು ಪಾಕದ ಹತ್ತರ ಬೇಕು, ಭಾರಿ ಏರು ಪಾಕ ಬೇಕು ಇಲ್ಲ ಅದಾಕೆ ಸಾಮಾನ್ಯ ಆಯ್ದು. ಈಗ ಇನ್ನೊಂದು 30 ಸೆಕೆಂಡ್ ಕಳೆದ್ರೆ ಸಾಕು. ನಾವು ಈ ನೂಲು ಬಂದಪ್ಪಾಗ ಈ ಬೆರಳು ಪರಸ್ಪರ ಅಂಟುವಷ್ಟು ಬ್ರೇಕ್ ಸಾಮಾನ್ಯಕ್ಕೆ ನಿಲ್ಲಿಸಲಕ್ಕೆ. ಈಗ ಇನ್ನೇ ತಣಿಯಕ್ಕೆ ಈ ಪಾಕಕ್ಕೆ ಬ್ರೇಕ್ ಸಣ್ಣ ಮಾಡಿ ಆಫ್ ಮಾಡುವ.
ರಜ್ಜ ತಣಿಯಲ್ಲ ಬಿಡಕ್ಕಾಗಲ್ಲ ಅದರಲ್ಲಿ ಇರ್ಲಿ ಒಂದು ಅದಾಕೆ ಬೆರಳು ಅಷ್ಟು ಸರಿಯಾಗಿ ಅದರ ಮುಟ್ಟುವಷ್ಟು ಬಿಸಿ ಇದ್ರೆ ಸಾಕು. ಸರಿ ಸರಿ ಅದು ಈಗ ಗಟ್ಟಿ ಬರೆಕು ದಪ್ಪ ಬರೆಕು ಬಿಸಿ ತೆಳ್ಳಂಗೆ ತೆಳ್ಳಂಗೆ ಇರುತ್ತೆ. ಒಂದು ಈಗ ಸಾಮಾನ್ಯ ತಣ್ಣದ್ದು ಮುಟ್ಟಿ ನೋಡ್ಲಕ್ಕು ಸಾಕು. ಸರಿ ಈಗ ನಾವು ಇದಕ್ಕೆ ಹಾಕೋದು ಈಗ ಹಾಕಿ ಮಿಕ್ಸ್ ಮಾಡಿ ಬಳಿ ಒಂದು 2 ನಿಮಿಷ ಇದರಲ್ಲಿ ಇರಲಿ. ಸಕ್ಕರೆ ಪಾಕಲ್ಲಿ ಸಕ್ಕರೆ ಪಾಕ ನಾವೆಲ್ಲ ಪಾಕದ ಸಕ್ಕರೆ ಅಂಶ ಹೇಳಕ್ಕೊಳೆ ಸರಿ. ಈಗ ಸೆರೆ ಸೆರೆಲೆಲ್ಲ ಸಕ್ಕರೆ ಪಾಕ ಸಕ್ಕರೆ ಪಾಕ ಅಲ್ಲಿ ಕಣ್ಣಿನ ಹಂಗೆ ಇರ್ತದೆ ಎಲ್ಲರ ಸಕ್ಕರೆ ಪಾಕ. ನಾವು ಪ್ಲಾಸ್ಟಿಕ್ ಈಗ ಸಿಗದು ತಗೊಂಡು ಹಿಂಗ ಅಂಟಿಸಿ ತೆಗೆದ್ರೆ ಸರಿ ಕೂಡ ಒಳ ಬೇಯ ಸಕ್ಕರೆ ಪಾಕ ಒಳ ಹಸಿ ಇರ್ತದೆ. ಆ ಸಣ್ಣ ಪೂರಿಯನ್ನು ಒತ್ತಿದ ಮತ್ತೆ ಕರೆ ಮಾತ್ರ ಹಿಡಿದು ನೆಗ್ಗಿ ಮೆಲ್ಲಗೆ ಎಣ್ಣೆಗೆ ಬಿಡಿ. ಅಲ್ಲಿ ಒಂದು ದೊಡ್ಡ ಸೂಕ್ಷ್ಮದ ಕೆಲಸ ಇತ್ತು. ಹಿಂಗೆ ಲೇಯರ್ ಬರೀತಿ ಈ ಲೇಯರ್ ಬೈಂದ್ರೆ ನಿಂಗೆ ಒಳ ಹಿಂಗೆ ಬೇಯ್ತಿಲ್ಲ ಹಿಂಗ ನಾನು ತೋರಿಸುವೆ ಇದು ಲೇಯರ್ ಬಾರದ್ದು ಇಪ್ಪದು ಇದರ ನಿಂಗೆ ಮಾಡಿ ಒಳ ಹಸಿ ಲೇಯರ್ ಬೈಂದಿಲ್ಲ. ಇದೊಬ್ಬ ಟ್ರೈನಿಂಗ್ ಮಾಡ್ತಾವ ಮಾಡಿದ್ದ ಹಂಗದ್ದು ಇದು ಒಳ ಅಭ್ಯಾಸಕ್ಕೆ ಇದು ಬೈಂದಿಲ್ಲ. ಲೇಯರ್ ಇದ್ದರೆ ಮಾತ್ರ ಸರಿ ಬೇಗ ಇದು ಹಿಂಗ ನೋಡ್ಲಿ ಅದೊಂದು ಬಿಟ್ಟದ ಇದರಲ್ಲಿ ಅದರ ಮತ್ತೆ ಪುನಃ ಹಾಕಲಾಗುತ್ತು ವಾಪಸ್ ಎಣ್ಣೆ ಇನ್ನೊಂದ್ಸತಿ ಹಾಕಲಾಗುತ್ತು. ಮತ್ತೆ ಸಣ್ಣ ಕಿಚ್ಚಲಿಯೇ ಬೇಕು ತಪ್ಪು ಜಾಸ್ತಿ ಕಿಚ್ಚಿದ್ದದ್ದು ಕರಂಚು ಕರಂಚಪ್ಪು ಒಳಗೆ ಐತೆ. ನಾವೀಗ ಪಾಕನ್ನ ತೆಗೆದು ಅವರೊಂದು ಬಟ್ಲಿಂಗ್ ಹಾಕುವ ಈಗ. ಕಾಲು ಗಂಟೆ ಕಳಿಯಕ್ಕೆ ತೆಗೆದು ಹಾಕಿದ ಪಾಕ ಇನ್ನು ಗಟ್ಟಿ ಆಯ್ಕಲ್ಲ. ಅದು ಪೂರ ನಮಗೆ ಸಕ್ಕರೆ ಪಾಕ ನೆಗವಲು ಇಲ್ಲೇ ಪೂರ್ತಿ ಎಳ್ಳೆಂಗೆ ಅಲ್ಲ. ಒಂದು 5 ನಿಮಿಷ ಪರಂತ ಪುನಃ ಒಂದರ ಮುಗಚ್ಚಿ ಹತ್ತಿತ್ತು ಹಾಕಿ ಇದೀಗ ನಾವಾಗ ಪಾಕಕ್ಕೆ ಹಾಕಿ ತೆಗೆದು ಮಡಗಿದ್ದು ಅದರೊಂದು ಫೈನಲ್ ಸ್ಟೇಜಿಗೆ ತಲುಪಿದ್ದು. ಈಗ ನೋಡಿ ಸಕ್ಕರೆ ಮೇಲೊಂದು ತೆಳ್ಳಂಗೆ ನೆಗದ್ದು ಸಕ್ಕರೆ ಈಗ ನಾವಾಗ ಲಾಯ್ಕಲ್ಲಿ ಕೈಲಿ ಮುಟ್ಲಕ್ಕೆ ಅಪ್ಪ ಅಲ್ಲದ ಲೈಟ್ ಆಗಿ ಸಕ್ಕರೆ ಹೆಚ್ಚು ದಪ್ಪಗೆ ಹಿಡಿಯೋರಿಲ್ಲ. ಸಕ್ಕರೆ ಪಾಕ ಇದ್ದಿದ್ರಲ್ಲಿ ತೆಳ್ಳಂಗಾಗಿದ್ದು ಹೆಚ್ಚು ದಪ್ಪಗೆ ಬೇಕಾದ್ರೆ ಮಾಡ್ಲಕ್ಕು. ಆದ್ರೆ ರುಚಿ ಇದರ ಕ್ರಮ ಹಿಂಗೆ ಹೇಳಿ ಹಿಂಗಾಗಿ ಅದು ಕ್ರಿಸ್ಪಿಯಾಗಿ ಅಪ್ಪು ಲಾಯ್ಕ ಇದ್ದು ಆರು ಇಲ್ಲದ್ರೆ ತಿಂಬಂಗ್ ಇತ್ತಿದ್ದ. ಈಗ ಎಲ್ಲರೂ ಇದ್ದಾಗ ಮುಟ್ಟುತ್ತಿಲ್ಲ ಅದು. ರುಚಿ ನೋಡಿ ರುಚಿ ನೋಡ್ಲಕ್ಕ ಒಂದು ಟಾಪ್ ಆಯ್ತು. ಆಗಿಂದಲೇ ಚಂದ ಕಡೆ ಕಡೆಗೆ ಮಾಡಿದ್ದದು ಸರಿಯಾಗಿ ಕುಯ್ದು ಇದು ಸಂಪಿಗೆ ಮೊಗ್ಗುಗಳು ಅಂತ ಒಂದು ಸಿಹಿ ತಿಂಡಿ. ಈ ತಿಂಡಿ ತಿಂಬಲೆ ಬಾರಿ ರುಚಿ ಇದ್ದು ವಿಪರೀತ ಸಕ್ಕರೆ ಇಲ್ಲ, ವಿಪರೀತ ಸಿಹಿ ಅಲ್ಲ, ಬರೀ ಚಪ್ಪೆ ಅಲ್ಲ, ಒಂದು ರುಚಿಕರವಾದ ಒಂದು ಖಾದ್ಯ. ಇದು ಸುಲಭಲ್ಲಿ ಬೇಗ ನೆಪ್ಪಂತ ತಿಂಡಿ. ಇದು ಇದಕ್ಕೆ ದೊಡ್ಡ ಕೆಲಸ ಇಲ್ಲ. ಒಂದು ರಜ ಮೈದಾ, ಒಂದು ರಜ ನೀರು, ಒಂಚೂರು ಉಪ್ಪು, ಒಂದು ಸಕ್ಕರೆ ಅಟ್ಟಿದ್ದರೆ ಒಂದು ಅರ್ಧ ಗಂಟೆಲಿ ಮಾಡಿಕೊಡುವಂತ ತಿನಿಸಿದು. ಮತ್ತೆ ಒಂದು 10 ರಿಂದ 15 ದಿನವರೆಗೆ ಮಡಗಲಕ್ಕೆ ಏನು ತೊಂದರೆ ಇಲ್ಲ. ಲೈಕ್ ಕ್ರಿಸ್ಪಿಯಾಗಿ ಸರಿಯಾಗಿ ಕಾದಾದ್ರೆ ಒಂದು 10 ರಿಂದ 15 ದಿನವರೆಗೆ ಮಡಗಿ ಉಪಯೋಗ ಮಾಡಿಕೊಂಬಲಕ್ಕೆ. ಹೆಂಗೆ ಒಂದು ಹೊಸ ತಿಂಡಿ ನೋಡಿದ್ರನ್ನೇ ಗಿರೀಶ್ ಭಟ್ ಕೆಬ್ಲಾಡಿ ಮನೇಲಿ ಗಿರೀಶ್ ಅಣ್ಣಾಳಿ ಇವರ ಬಗ್ಗೆ ಇನ್ನು ಕೆಲವು ವಿಡಿಯೋ ಮಾಡ್ಲಿ ಇದ್ದೋಳಿ ಎಲ್ಲ ಮಾಹಿತಿ ಮುಂದಾನ ವಿಡಿಯೋಲಿ ಕೊಡ್ತದೆ. ಕೆಲವು ತಿಂಡಿಗಳದ್ದು ಇದೆಲ್ಲ ಕಾಮ ಹರೇ ರಾವ್.